ಬಾಬಾ ಸಾಹೇಬರು ಹೇಳುವ ಹಾಗೆ ಕೌಂಟರ್ ರೆವಲ್ಯೂಷನ್ ಮಾಡ್ತಾ ಇದ್ದಾರೆ. ಶಬ್ದಗಳನ್ನ ಬಳಸಿ ನಮ್ಮ ಎಲ್ಲ ತಾಯಂದಿರನ್ನ ಅಪಮಾನಿಸಿದ. ಆದರೆ 2-3 ದಿನಗಳ ನಡುವೆ ಆಗಿರುವಂತಹ ಬದಲಾವಣೆಯನ್ನ ನಿರ್ಣಾಳಿಕೆಯನ್ನು ಹೊಂದಿ ಲಿಂಗಾಯತವನ್ನು ವಿರೋಧಿಸುತ್ತಿದ್ದಂಥವರು ಅವರಿಗೆ ತೊಂದರೆ ಆಗಿರುವಂತಹದ್ದು ಯಾಕೆ? ಇಲ್ಲಿವರೆಗೆ ಈ ಮಟ್ಟದ ವಿರೋಧವನ್ನು ಅವರು ಯಾಕೆ ಮಾಡಲಿಲ್ಲ? 701 ವಿರಕ್ತರನ್ನ ಕಟ್ಟಿಕೊಂಡು ಈ ನಾಡಿನ ತುಂಬಿದ ಬಸವ ತತ್ವವನ್ನು ಪ್ರಸಾರ ಮಾಡಿದರು. ಆ ಹಿನ್ನೆಲೆಯಲ್ಲಿ ನಾಡಿನ ತುಂಬೆಲ್ಲ ಈ ಬಸವ ತತ್ವವನ್ನ ಪ್ರತಿಪಾದಿಸುವ ಹಿನ್ನೆಲೆಯಲ್ಲಿ, ಇದನ್ನ ಬೆಳೆಸುವ ಹಿನ್ನೆಲೆಯಲ್ಲಿ, ಇದನ್ನ ಸಂರಕ್ಷಿಸುವ ಹಿನ್ನೆಲೆಯಲ್ಲಿ ಶ್ರೀಗಳು ನಡೆದಾಡುವಾಗ ಅವರನ್ನು ಬೆಂಬಲಿಸಿದವರು ಯಾರೋ ನೀವು ಗಮನಿಸಬೇಕು. ಕಲ್ಯಾಣದ 12ನೇ ಕುಂದು ತರುವ ರೀತಿಯಲ್ಲಿ ನಡೆದುಕೊಂಡ ಕಾಡಸಿದ್ದೇಶ್ವರನಿಗೆ ಹೇಳಿದಿಕ್ಕಾರ. ನಮ್ಮ ತಾಯಂದಿರನ್ನ ಅಪನಿಂದಿಸಿದ ಕಾಡಸಿದ್ದೇಶ್ವರನಿಗೆ ಹೇಳಿದಿಕ್ಕಾರ. ಬಸವ ತತ್ವಾನುಯಾಯಿಗಳಿಗೆ ಅಪಮಾನ ಮಾಡಿದ ಕಾಡಸಿದ್ದೇಶ್ವರನನ್ನ ಪೀಠದಿಂದ ತೊಲಗಿಸುವ ಈ ಅಭಿಯಾನಕ್ಕೆ ಜಯವಾಗಲಿ ಎಂದು ಹೇಳಿ ಜಯವಾಗಲಿ. ಪೀಠ ತ್ಯಾಗ ಮಾಡಲೇಬೇಕು. ಲಿಂಗಾಯತ ಪೀಠವನ್ನ ತೊರೆಯಲೇಬೇಕು. ಸಂವಿಧಾನದ ಶಬ್ದಗಳನ್ನ ಬಳಸಿದ ಕಾಡಸಿದ್ದೇಶ್ವರನಿಗೆ ಹೇಳಿದಿಕ್ಕಾರ. ಅನಾಗರಿಕ ಕಾಡಸಿದ್ದೇಶ್ವರನಿಗೆ ಹೇಳಿದಿಕ್ಕಾರ. ಈ ನಾಡಿನ ಸಮಾನತೆಯ ಸಂಹಿತೆಯನ್ನ, ಬಸವ ಸಂಸ್ಕೃತಿ ಅಭಿಯಾನವನ್ನು ಅಪಮಾನಿಸಿದ ಕಾಡಸಿದ್ದೇಶ್ವರನಿಗೆ ಹೇಳಿದಿಕ್ಕಾರ. ಅಶ್ಲೀಲ ಶಬ್ದಗಳನ್ನು ಬಳಸುವುದರ ಮುಖಾಂತರ ಸ್ವಾಮಿತ್ವಕ್ಕೆ ಅನರ್ಹನೆಂಬುದನ್ನ ಆತ ಈಶ್ವರನಿಗೆ ಹೇಳಿದಿಕ್ಕಾರ. ಕಾಡಸಿದ್ದೇಶ್ವರನಿಗೆ ಧಿಕ್ಕಾರ. ಅಶ್ಲೀಲ, ಅನಾಗರಿಕ, ಅನುಚಿತ ಶಬ್ದಗಳನ್ನು ಬಳಸುವ ಕಾಡಸಿದ್ದೇಶ್ವರರು ಬಾಬಾ ಸಾಹೇಬರು ಹೇಳುವ ಹಾಗೆ ಕೌಂಟರ್ ರೆವಲ್ಯೂಷನ್ ಮಾಡ್ತಾ ಇದ್ದಾರೆ. ಶಬ್ದಗಳನ್ನ ಬಳಸಿ ನಮ್ಮ ಎಲ್ಲ ತಾಯಂದಿರನ್ನ ಅಪಮಾನಿಸಿದ. ಆದರೆ 2-3 ದಿನಗಳ ನಡುವೆ ಆಗಿರುವಂತಹ ಬದಲಾವಣೆಯನ್ನ ನಿರ್ಣಾಳಿಕೆಯನ್ನು ಹೊಂದಿ ಲಿಂಗಾಯತವನ್ನು ವಿರೋಧಿಸುತ್ತಿದ್ದಂಥವರು ಅವರಿಗೆ ತೊಂದರೆ ಆಗಿರುವಂತಹದ್ದು ಯಾಕೆ? ಇಲ್ಲಿವರೆಗೆ ಈ ಮಟ್ಟದ ವಿರೋಧವನ್ನು ಅವರು ಯಾಕೆ ಮಾಡಲಿಲ್ಲ? 701 ವಿರಕ್ತರನ್ನ ಕಟ್ಟಿಕೊಂಡು ಈ ನಾಡಿನ ತುಂಬಿದ ಬಸವ ತತ್ವವನ್ನು ಪ್ರಸಾರ ಮಾಡಿದರು. ಆ ಹಿನ್ನೆಲೆಯಲ್ಲಿ ನಾಡಿನ ತುಂಬೆಲ್ಲ ಈ ಬಸವ ತತ್ವವನ್ನ ಪ್ರತಿಪಾದಿಸುವ ಹಿನ್ನೆಲೆಯಲ್ಲಿ, ಇದನ್ನ ಬೆಳೆಸುವ ಹಿನ್ನೆಲೆಯಲ್ಲಿ, ಇದನ್ನ ಸಂರಕ್ಷಿಸುವ ಹಿನ್ನೆಲೆಯಲ್ಲಿ ಶ್ರೀಗಳು ನಡೆದಾಡುವಾಗ ಅವರನ್ನು ಬೆಂಬಲಿಸಿದವರು ಯಾರೋ ನೀವು ಗಮನಿಸಬೇಕು. ಕಲ್ಯಾಣದ 12ನೇ ಕುಂದು ತರುವ ರೀತಿಯಲ್ಲಿ ನಡೆದುಕೊಂಡ ಕಾಡಸಿದ್ದೇಶ್ವರನಿಗೆ ಹೇಳಿದಿಕ್ಕಾರ. ನಮ್ಮ ತಾಯಂದಿರನ್ನ ಅಪನಿಂದಿಸಿದ ಕಾಡಸಿದ್ದೇಶ್ವರನಿಗೆ ಹೇಳಿದಿಕ್ಕಾರ. ಬಸವ ತತ್ವಾನುಯಾಯಿಗಳಿಗೆ ಅಪಮಾನ ಮಾಡಿದ ಕಾಡಸಿದ್ದೇಶ್ವರನನ್ನ ಪೀಠದಿಂದ ತೊಲಗಿಸುವ ಈ ಅಭಿಯಾನಕ್ಕೆ ಜಯವಾಗಲಿ ಎಂದು ಹೇಳಿ ಜಯವಾಗಲಿ. ಪೀಠ ತ್ಯಾಗ ಮಾಡಲೇಬೇಕು. ಲಿಂಗಾಯತ ಪೀಠವನ್ನ ತೊರೆಯಲೇಬೇಕು. ಸಂವಿಧಾನದ ಶಬ್ದಗಳನ್ನ ಬಳಸಿದ ಕಾಡಸಿದ್ದೇಶ್ವರನಿಗೆ ಹೇಳಿದಿಕ್ಕಾರ. ಅನಾಗರಿಕ ಕಾಡಸಿದ್ದೇಶ್ವರನಿಗೆ ಹೇಳಿದಿಕ್ಕಾರ. ಈ ನಾಡಿನ ಸಮಾನತೆಯ ಸಂಹಿತೆಯನ್ನ, ಬಸವ ಸಂಸ್ಕೃತಿ ಅಭಿಯಾನವನ್ನು ಅಪಮಾನಿಸಿದ ಕಾಡಸಿದ್ದೇಶ್ವರನಿಗೆ ಹೇಳಿದಿಕ್ಕಾರ. ಅಶ್ಲೀಲ ಶಬ್ದಗಳನ್ನು ಬಳಸುವುದರ ಮುಖಾಂತರ ಸ್ವಾಮಿತ್ವಕ್ಕೆ ಅನರ್ಹನೆಂಬುದನ್ನ ಆತ ಈಶ್ವರನಿಗೆ ಹೇಳಿದಿಕ್ಕಾರ. ಕಾಡಸಿದ್ದೇಶ್ವರನಿಗೆ ಧಿಕ್ಕಾರ. ಅಶ್ಲೀಲ, ಅನಾಗರಿಕ, ಅನುಚಿತ ಶಬ್ದಗಳನ್ನು ಬಳಸುವ ಕಾಡಸಿದ್ದೇಶ್ವರರು ಬಾಬಾ ಸಾಹೇಬರು ಹೇಳುವ ಹಾಗೆ ಕೌಂಟರ್ ರೆವಲ್ಯೂಷನ್ ಮಾಡ್ತಾ ಇದ್ದಾರೆ. ಶಬ್ದಗಳನ್ನ ಬಳಸಿ ನಮ್ಮ ಎಲ್ಲ ತಾಯಂದಿರನ್ನ ಅಪಮಾನಿಸಿದ. ಆದರೆ 2-3 ದಿನಗಳ ನಡುವೆ ಆಗಿರುವಂತಹ ಬದಲಾವಣೆಯನ್ನ ನಿರ್ಣಾಳಿಕೆಯನ್ನು ಹೊಂದಿ ಲಿಂಗಾಯತವನ್ನು ವಿರೋಧಿಸುತ್ತಿದ್ದಂಥವರು
ಅವರಿಗೆ ತೊಂದರೆ ಆಗಿರುವಂತಹದ್ದು ಯಾಕೆ? ಇಲ್ಲಿವರೆಗೆ ಈ ಮಟ್ಟದ ವಿರೋಧವನ್ನು ಅವರು ಯಾಕೆ ಮಾಡಲಿಲ್ಲ? 701 ಯುವಕರನ್ನ ಕಟ್ಟಿಕೊಂಡು ಈ ನಾಡಿನ ತುಂಬೆಲ್ಲ ಬಸವ ತತ್ವವನ್ನು ಪ್ರಸಾರ ಮಾಡಿದರು. ಆ ಹಿನ್ನೆಲೆಯಲ್ಲಿ ನಾಡಿನ ತುಂಬೆಲ್ಲ ಈ ಬಸವ ತತ್ವವನ್ನ ಪ್ರತಿಪಾದಿಸುವ ಹಿನ್ನೆಲೆಯಲ್ಲಿ, ಇದನ್ನ ಬೆಳೆಸುವ ಹಿನ್ನೆಲೆಯಲ್ಲಿ, ಇದನ್ನ ಸಂರಕ್ಷಿಸುವ ಹಿನ್ನೆಲೆಯಲ್ಲಿ ಶ್ರೀಗಳು ನಡೆದಾಡುವಾಗ ಅವರನ್ನು ಬೆಂಬಲಿಸಿದವರು ಯಾರು ನೀವು ಗಮನಿಸಬೇಕು. ಕಲ್ಯಾಣದ 12ನೇ ಕುಂದು ತರುವ ರೀತಿಯಲ್ಲಿ ನಡೆದುಕೊಂಡ ಕಾಡಸಿದ್ದೇಶ್ವರನಿಗೆ ಹೇಳಿದಿಕ್ಕಾರ. ನಮ್ಮ ತಾಯಂದಿರನ್ನ ಅಪನಿಂದಿಸಿದ ಕಾಡಸಿದ್ದೇಶ್ವರನಿಗೆ ಹೇಳಿದಿಕ್ಕಾರ. ಬಸವ ತತ್ವಾನುಯಾಯಿಗಳಿಗೆ ಅಪಮಾನ ಮಾಡಿದ ಕಾಡಸಿದ್ದೇಶ್ವರನನ್ನ ಪೀಠದಿಂದ ತೊಲಗಿಸುವ ಈ ಅಭಿಯಾನಕ್ಕೆ ಜಯವಾಗಲಿ ಎಂದು ಹೇಳಿ ಜಯವಾಗಲಿ. ಪೀಠ ತ್ಯಾಗ ಮಾಡಲೇಬೇಕು. ಲಿಂಗಾಯತ ಪೀಠವನ್ನ ತೊಳೆಯಲೇಬೇಕು. ಸಂವಿಧಾನದ ಶಬ್ದಗಳನ್ನ ಬಳಸಿದ ಕಾಡಸಿದ್ದೇಶ್ವರನಿಗೆ ಹೇಳಿದಿಕ್ಕಾರ. ಅನಾಗರಿಕ ಕಾಡಸಿದ್ದೇಶ್ವರನಿಗೆ ಹೇಳಿದಿಕ್ಕಾರ. ಈ ನಾಡಿನ ಸಮಾನತೆಯ ಸಂಹಿತೆಯನ್ನ, ಬಸವ ಸಂಸ್ಕೃತಿ ಅಭಿಯಾನವನ್ನು ಅಪಮಾನಿಸಿದ ಕಾಡಸಿದ್ದೇಶ್ವರನಿಗೆ ಹೇಳಿದಿಕ್ಕಾರ. ಅಶ್ಲೀಲ ಶಬ್ದಗಳನ್ನು ಬಳಸುವುದರ ಮುಖಾಂತರ ಸ್ವಾಮಿತ್ವಕ್ಕೆ ಅನರ್ಹನೆಂಬುದನ್ನ ಆತ ಈಶ್ವರನಿಗೆ ಹೇಳಿದಿಕ್ಕಾರ. ಕಾಡಸಿದ್ದೇಶ್ವರನಿಗೆ ಧಿಕ್ಕಾರ. ಅಶ್ಲೀಲ, ಅನಾಗರಿಕ, ಅನುಚಿತ ಶಬ್ದಗಳನ್ನು ಬಳಸುವ ಕಾಡಸಿದ್ದೇಶ್ವರರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.